ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯನ್ನ ಎನ್ನ ಅಂತರಾತ್ಮ ಧರಿಸಿ ಪರಮ ಪೂಜ್ಯರು ಈ ಭಾಗದ ಕನ್ನಡದ ಪಟ್ಟದೇವರೆಂದೇ ಪ್ರಖ್ಯಾತನಾಮರಾಗಿರುವಂತಹ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಮನದಾದ ಧ್ಯಾನಿಸಿ ಸದಾ ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಕ್ರಾಂತಿಯ ಕಾರ್ಯವನ್ನು ಮಾಡುತ್ತಿರುವಂತಹ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ಶರಣಾರ್ಥಿ ಸಲ್ಲಿಸಿ ನಮ್ಮನ್ನೆಲ್ಲರನ್ನ ಸದಾ ಹಸನ್ಮುಖಿಯಾಗಿ ಮಾರ್ಗದರ್ಶನವನ್ನು ಮಾಡುತ್ತಿರುವಂತಹ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಗಳಿಗೆ ಶರಣಾರ್ಥಿ ಸಲ್ಲಿಸಿ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯವು ನಮ್ಮ ಎಲ್ಲ ಪಾಲಕರನ್ನ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ತಮ್ಮನ್ನು ಒದಗಿಸುವಂಥ ಕಾರ್ಯ ಸಂಸ್ಥೆ ಮೂಲಕ ನಡೀತಾ ಇದೆ. ತಮ್ಮೆಲ್ಲರಿಗೂ ಶರಣಾರ್ಥಿನ ಸಲ್ಲಿಸ್ತಾ ಈಗಾಗಲೇ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ರಾಷ್ಟ್ರೀಯ ಟೆಸ್ಟಿಂಗ್ ಏಜೆನ್ಸಿ ಈ ಪರೀಕ್ಷೆ ವ್ಯವಸ್ಥೆಯಲ್ಲಿ 2ನೇ ನೋಟಿಫಿಕೇಶನ್ ಜಾರಿಗೆ ತಂದಿದ್ದಾರೆ. ಇವಾಗ 28 ಅಕ್ಟೋಬರ್ 2025ರಿಂದ ರಿಜಿಸ್ಟ್ರೇಷನ್ ಪ್ರಾರಂಭವಾಗ್ತಾ ಇದೆ. ಆ ರಿಜಿಸ್ಟ್ರೇಷನ್ ಪ್ರಾರಂಭವಾಗುತ್ತಿದ್ದಂತೆ ಏನೇನು ಡಾಕ್ಯುಮೆಂಟ್ಸ್ಗಳು ಅವಶ್ಯಕತೆ ಇದ್ದಾವೆ ಅನ್ನೋದಕ್ಕೂ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಆಧಾರ್ ಕಾರ್ಡ್, ಎರಡನೇದು ಸ್ಟೂಡೆಂಟ್ಸ್ನ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು, ಮೂರನೇದಾಗಿ ಯಾವ ಕೆಟಗರಿಗೆ ಒಳಪಡ್ತಾರೋ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, OBC, ಫಿಸಿಕಲಿ ವಿತ್ ಡಿಸೆಬಿಲಿಟಿ, ಫಿಸಿಕಲಿ ವಿತ್ ಬೆಂಚ್ ಮಾರ್ಕ್ ಅಂತ ಈ ವರ್ಷ ಒಂದು ಹೊಸದಾಗಿ ಮಾಡಿದ್ದಾರೆ, EWS, ಹೀಗೆ ಸರ್ಟಿಫಿಕೇಟ್ಗಳನ್ನು ನಾವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಬ್ಯಾಕ್ಗ್ರೌಂಡು ವೈಟ್ ಆಗಿರಬೇಕು. ಈ ರೀತಿ ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆಯನ್ನು ಇದ್ದಿರ್ತದೆ. ಅದ ನಂತರ ಇನ್ನೊಂದು ರಿಕಗ್ನೈಸ್ಡ್ ಇಮೇಲ್ ID ಅಥವಾ ಈಗ ಭಾರತ ಸರ್ಕಾರ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಜಿಯೋ ಮೇಲ್ ಅಂತ ಮಾಡಿದ್ದಾರೆ. ಮೋಸ್ಟ್ಲಿ ಗೊತ್ತಿಲ್ಲ, ಯಾವ್ದು ಅಪ್ಡೇಟ್ಸ್ ಮಾಡ್ತಾರೆ ಗೊತ್ತಿಲ್ಲ. ಅದ ನಂತರ ಆಧಾರ್ ಕಾರ್ಡ್ ಮೇಲೆ ಯಾವ ನಂಬರ್ ಇದೆನೋ ಆ ನಂಬರ್ಗೆ OTP ಬರುತ್ತೆ, ಅದರ ಪ್ರಕಾರ ರಿಜಿಸ್ಟ್ರೇಷನ್ ಆಗುತ್ತೆ. ಅದ ನಂತರ ಬಹಳಷ್ಟು ಪೇರೆಂಟ್ಸ್ ಹತ್ರ ಒಂದು ಸಮಸ್ಯೆ ಇದೆ. ಏನು ಅಂತಂದರೆ ಆಧಾರ್ ಕಾರ್ಡ್ ಮೇಲೆ ಒಂದು ಹೆಸರಿದೆ, ಮಾರ್ಕ್ಸ್ ಕಾರ್ಡ್ ಮೇಲೆ ಇನ್ನೊಂದು ಹೆಸರಿದೆ. ಆ ಸಮಸ್ಯೆನ ಈಗಾಗಲೇ NTA ಬಗೆಹರಿಸಿದ್ದಾರೆ. ಒಂದು ಕಾಲಮ್ನಲ್ಲಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಡೇಟಾನ ಫಿಲಪ್ ಮಾಡಬೇಕು, ಇನ್ನೊಂದರಲ್ಲಿ ನಮ್ಮ ಆಧಾರ್ ಕಾರ್ಡ್ ಮೇಲೆ ಇರ್ತಕ್ಕಂಥ ಡೇಟಾ ಇನ್ಪುಟ್ ಮಾಡಬೇಕು. ಅದೇನು ಬಹಳ ದೊಡ್ಡ ಸಮಸ್ಯೆ ಇಲ್ಲ ಅನ್ನೋದು ಈಗಾಗಲೇ ಅದರದಿಂದ ಹೆಂಗೆ ಓವರ್ಕಮ್ ಆಗಬೇಕು ಅನ್ನೋದು ಮಾಹಿತಿ ಕೊಟ್ಟಿದ್ದಾರೆ. ಆದ ನಂತರ ಅಪ್ಲಿಕೇಶನನ್ನು ಹಾಕಿದ ನಂತರ 26th and 27th ಆಫ್ ನವೆಂಬರ್ ನಮ್ಮ ಅಪ್ಲಿಕೇಶನ್ಸ್ ವೆರಿಫಿಕೇಶನ್ ಇರುತ್ತೆ. ಅಂದರೆ 22nd ನವೆಂಬರ್ಗೆ ಲಾಸ್ಟ್ ಡೇಟ್ ಇದೆ, ಆ ಮಧ್ಯೆ ಅಪ್ಲಿಕೇಶನ್ ಹಾಕಬೇಕು. 26th ಮತ್ತು 27th ಕರೆಕ್ಷನ್ ವಿಂಡೋ ಅಂತ ಓಪನ್ ಮಾಡ್ತಾರೆ, ಅದರ ಪ್ರಕಾರ ಕರೆಕ್ಷನ್ ಆಗುತ್ತೆ. ಅದ ನಂತರ ಅಪ್ರಾಕ್ಸಿಮೇಟ್ಲಿ ಜನವರಿ 1st ವೀಕ್ನಲ್ಲಿ CT ಸೆಂಟ್ರನ್ನು ಅಲಾಟ್ಮೆಂಟ್ ಆಗುತ್ತೆ. ಆದ ನಂತರ ಅಡ್ಮಿಟ್ ಕಾರ್ಡನ್ನು ಜನವರಿ 19, 2026ಗೆ ಹಾಲ್ ಟಿಕೆಟನ್ನು ರಿಲೀಸ್ ಮಾಡ್ತಾರೆ. ಆದ ನಂತರ ಫಸ್ಟ್ ಫೇಸ್ ಎಕ್ಸಾಮಿನೇಷನ್ ಡೇಟ್ಸು ಕೊಟ್ಟಿದ್ದಾರೆ. ಅದು ಜನವರಿ 21st ಅಪ್ ಟು 38th of January 2026 ವರೆಗೆ ಆಯಾ ಸೆಷನಲ್ಲಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ರಿಸಲ್ಟ್ನು ಅನೌನ್ಸ್ಮೆಂಟ್ ಮಾಡೋ ಡೇಟ್ನು ಕೊಟ್ಟಿದ್ದಾರೆ. ಅದನ್ನು 12th February 2026ಗೆ ಪರೀಕ್ಷೆ ಫಲಿತಾಂಶವನ್ನು ಸಹಿತ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇನ್ನೊಂದು ಒಳ್ಳೆ ವಿಚಾರ ಹೇಳಬೇಕು ಅಂದರೆ ಈ ವರ್ಷ ಸಂಸ್ಥೆ ಒಂದು ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದೆ. ಹಾಸ್ಟೆಲ್ ಇರ್ತಕ್ಕಂಥ ಮಕ್ಕಳಿರ್ಬೋದು ಅಥವಾ ದಿನ ಹೋಗಿ ಬರುವಂಥ ಮಕ್ಕಳಿರ್ಬೋದು, ಈ ಮಕ್ಕಳಿಗೆ ನಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲಿ ಅಪ್ಲಿಕೇಶನ್ಸ್ ಅನ್ನ ಇಲ್ಲೇ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಒದಗಿಸಿಕೊಟ್ಟಿದ್ದಾರೆ. ಇದು ಬಹಳ ಒಳ್ಳೆ ಬೆಳವಣಿಗೆ ಅಂತ ತಿಳ್ಕೊತೀವಿ. ಯಾಕಂದ್ರೆ ಎಷ್ಟೋ ಸಾರಿ ಬಹಳಷ್ಟು ಇನ್ಕನ್ವೀನಿಯನ್ಸ್ಗಳಿದ್ದಾವೆ. ಕೆಲವೊಂದು ಸಾರಿ ಕರೆಕ್ಷನ್ಸ್ ಇದ್ದಾಗ ಕರೆಕ್ಷನ್ ಟೈಮಿಗೆ ಅದನ್ನ ಶಾಪ್ ಓಪನ್ ಇರೋದಿಲ್ಲ, ಹಾಸ್ಟೆಲ್ ಮಕ್ಕಳಲ್ಲಿ ಹೋಗ್ಲಿಕ್ಕೆ ತೊಂದರೆ ಆಗುತ್ತೆ. ಆದ ನಂತರ ಯಾವುದೋ ಸಮಸ್ಯೆ ಇದ್ದಾಗ ನೇರವಾಗಿ ತಕ್ಷಣ ಮೇಲ್ ಹಾಕಿ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಬಹಳ ಸರಳ ಆಗುತ್ತೆ. ಆದ ನಂತರ ಹೆಚ್ಚು ಕಡಿಮೆ ಮಕ್ಕಳಿಗೆ ಇದೊಂದು ಬರ್ಡನ್, ಟೈಮನ್ನು ಎಲ್ಲೂ ವೇಸ್ಟ್ ಮಾಡಲಾರ್ದಂಗೆ ಇಲ್ಲೇ ಈವನ್ ಫೋಟೋ ತೆಗೆದುಕೊಳ್ಳೋದಿರ್ಬೋದು, ನಂತರ OTP ತೆಗೆದುಕೊಳ್ಳೋದಿರ್ಬೋದು, ರಿಜಿಸ್ಟ್ರೇಷನ್ ಮಾಡಿದಿರ್ಬೋದು, CT ಅಲಾಟ್ಮೆಂಟ್ ಇರ್ಬೋದು, ಹಾಲ್ ಟಿಕೆಟ್ ಕೊಡೋದಿರ್ಬೋದು, ಎಲ್ಲವನ್ನೇ ಇಲ್ಲಿಂದಲೇ ಇವತ್ತೊಂದು 1350 ಸ್ಟೂಡೆಂಟ್ಸು ಸೆಕೆಂಡ್ PUದಲ್ಲಿದ್ದಾರೆ. ಅವರೆಲ್ಲರಿಗೂ ಇದೇ ಒಂದು ಪ್ಲಾಟ್ಫಾರ್ಮ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ನಮ್ಮ ಸಂಸ್ಥೆ ಮೂಲಕ ನಾವು ಸಂಸ್ಥೆಗೆ ಚೇರ್ಮನ್ರಿಗೆ, ಸೆಕ್ರೆಟರಿ ಅವರಿಗೆ, ಅಡ್ಮಿನಿಸ್ಟ್ರೇಟರ್ ಅವರಿಗೆ ರಿಕ್ವೆಸ್ಟ್ ಮಾಡಿದ ನಂತರ ಇದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ.
ಹಾಗಾಗಿ ದಯವಿಟ್ಟು ಪಾಲಕರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ತಾ, ನೇರವಾಗಿ ಏನೇ ಸಮಸ್ಯೆ ಇದ್ರೂ ಸಹಿತ ನಾವು ನಮ್ಮ ವೆಬ್ಸೈಟ್ ಮೂಲಕ ಆಗಲಿ ಅಥವಾ ಯೂಟ್ಯೂಬ್ ಚಾನಲ್ ಮೂಲಕ ಆಗಲಿ ಅವ್ರು ಸಂಬಂಧಪಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಸು ಕೊಡ್ತೀವಿ. ಸೊ ಅದಕ್ಕೆ ದಯವಿಟ್ಟು ಪಾಲಕರು ಇದ್ರ ಉಪಯೋಗವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ.